ಉಟ್ಕಲ್ ಪಟ್ಟಣದ ಇಎಸ್ಬಿ ಮೈದಾನದಲ್ಲಿ ಕಳೆದ 3 ವಾರಗಳಿಂದ ಸಂಭ್ರಮದಿಂದ ಆಯೋಜಿಸಲಾಗಿದ್ದ ಕಸಬಾ ಕ್ರಿಕೆಟ್ ಪ್ರೀಮಿಯರ್ ಲೀಗ್ 2026 ಟೂರ್ನಿಮೆಂಟ್ನಲ್ಲಿ ಡೈನಾಮಿಕ್ ಪ್ಯಾಂಥರ್ಸ್ ತಂಡವು ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಳ್ಳುವ ಮೂಲಕ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಟೂರ್ನಿಮೆಂಟ್ನ ಫೈನಲ್ ಪಂದ್ಯದಲ್ಲಿ ಡೈನಾಮಿಕ್ ಪ್ಯಾಂಥರ್ಸ್ ಮತ್ತು ಮಧು ಬಾಯ್ಸ್ ಅರೆಹಳ್ಳಿ ತಂಡಗಳು ಮುಖಾಮುಖಿಯಾಗಿದ್ದವು. ಮೊದಲು ಬ್ಯಾಟಿಂಗ್ ಮಾಡಿದ ಮಧು ಬಾಯ್ಸ್ ತಂಡವು ನಿಗದಿತ 6 ಓವರ್ಗಳಲ್ಲಿ 30 ರನ್ಗಳ ಸಾಧಾರಣ ಗುರಿಯನ್ನ ನೀಡಿತು. ಸುಲಭ ಗುರಿಯನ್ನ ಬೆನ್ನಟ್ಟಿದ ಡೈನಾಮಿಕ್ ಪ್ಯಾಂಥರ್ಸ್ ತಂಡವು ಕೇವಲ 3 ಓವರ್ಗಳಲ್ಲಿ 31 ರನ್ಗಳನ್ನ ಸಿಡಿಸಿ ಭರ್ಜರಿ ಗೆಲುವು ದಾಖಲಿಸಿತು. ಪಂದ್ಯದ ವೇಳೆ ತೀರ್ಪುಗಾರರು 4 ಮತ್ತು 6 ರನ್ಗಳಿಗೆ ವಿಭಿನ್ನವಾಗಿ ನೃತ್ಯ ಮಾಡುತ್ತಾ ತೀರ್ಪು ನೀಡಿದ್ದು ಪ್ರೇಕ್ಷಕರ ಮನಗೆದ್ದಿತು. ವಿಜೇತ ಡೈನಾಮಿಕ್ ಪ್ಯಾಂಥರ್ಸ್ ತಂಡಕ್ಕೆ 1 ಲಕ್ಷ ರೂಪಾಯಿ ನಗದು ಮತ್ತು ಟ್ರೋಫಿ ನೀಡಿ ಗೌರವಿಸಲಾಯಿತು. ದ್ವಿತೀಯ ಸ್ಥಾನ ಪಡೆದ ಮಧು ಬಾಯ್ಸ್ ಅರಹಳ್ಳಿ ತಂಡಕ್ಕೆ 50,000 ರೂಪಾಯಿ ನಗದು ಹಣ ಹಾಗೂ ಟ್ರೋಫಿ ನೀಡಲಾಯಿತು. ಉಳಿದಂತೆ ತೃತೀಯ ಸ್ಥಾನವನ್ನ ಸ್ವಗ್ ತಂಡ 30,000 ಮತ್ತು 4ನೇ ಸ್ಥಾನವನ್ನ ಫ್ರೋ ಫಿಟ್ನೆಸ್ ಚಾಲೆಂಜರ್ಸ್ ತಂಡ 20,000 ಪಡೆದುಕೊಂಡು ಟ್ರೋಫಿಗಳನ್ನ ತಮ್ಮದಾಗಿಸಿಕೊಂಡವು. ವೇದಿಕೆಯ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಹುಲ್ಲಹಳ್ಳಿ ಶ್ರೀನಿವಾಸ್ ಹಾಗೂ ಕಾಂಗ್ರೆಸ್ SC/ST ಘಟಕದ ತಾಲೂಕು ಅಧ್ಯಕ್ಷ ಮದ್ದೂರಪ್ಪ ಅವರು ವಿಜೇತರಿಗೆ ಬಹುಮಾನ ವಿತರಿಸಿ ಅಭಿನಂದನೆ ಸಲ್ಲಿಸಿದರು. ಕಳೆದ 3 ವಾರಗಳಿಂದ ಪ್ರತಿ ಶನಿವಾರ ಮತ್ತು ಭಾನುವಾರ ನಡೆದ ಈ ಟೂರ್ನಿಮೆಂಟ್ನಲ್ಲಿ ಒಟ್ಟು 20 ತಂಡಗಳು ಭಾಗವಹಿಸಿ ತಮ್ಮ ಕ್ರೀಡಾ ಕೌಶಲ್ಯವನ್ನ ಪ್ರದರ್ಶಿಸಿದವು. ಪಂದ್ಯಾವಳಿಯ ಯಶಸ್ವಿ ಆಯೋಜಕರಾದ ಪಂಪಾ, ಶೇಖರ್, ಶಿವು, ಮೋಹನ್ ಮತ್ತು ಚುಕ್ಕಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಯುವಜನತೆ ದುಶ್ಚಟಗಳಿಗೆ ದಾಸರಾಗುತ್ತಿದ್ದಾರೆ. ಇಂತಹ ಕ್ರೀಡಾಕೂಟಗಳ ಮೂಲಕ ಯುವಕರನ್ನು ಕ್ರೀಡೆಯಲ್ಲಿ ತೊಡಗಿಸಿ ಅವರನ್ನ ದುಶ್ಚಟಗಳಿಂದ ದೂರವಿಡುವ ಆಶಯ ನಮ್ಮದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಕೀಲರಾದ ಚಿಕ್ಕಹಾಗಡಿ ಪುರುಷೋತ್ತಮ, ಆನೇಕಲ್ ರಾಕೇಶ್, ಆಶಾ ಮುಖಂಡರಾದ ಹರೇಹಳ್ಳಿ ಮಧು, GC ಗುರುರಾಜ್, ಮನೋಹರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಮಧು ಬಾಯ್ಸ್ ಅರೆಹಳ್ಳಿ ತಂಡ ಏನ್ ಮಾಡಕ್ಕಾಗಲ್ಲ. ಹೌದಾ? ಮೊದಲ ಓವರ್ ಗಾಳಿಯಲ್ಲಿ ಕಾಲೆ ಎಸ್ಗಾರ್ಕೋ ಭಾಗದಲ್ಲಿ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಚೆಂಡು ದಕ್ಷಿಣ ಕವಚ್ ಮೇಲ್ಭಾಗದಲ್ಲಿ ಬಿಗ್ ಸಿಕ್ಸರ್. ಎತ್ತ ನೇರ ಬೌಂಡ್ರಿ ದಾಖಲಿಸಿಕೊಳ್ತಾ ಇದ್ದಾನೆ. 4 ಓಟದ ಸೇರ್ಪಡೆ. ಮತ್ತೆ ರಕ್ಷಣಾತ್ಮಕ ಆಟ ಲೆಕ್ಕಾಚಾರದ ಹೊಡೆದು ದಾಖಲಿಸಿಕೊಂಡ್ರು. ಬೀಸುವಂತ ಪ್ರಯತ್ನ ಕ್ಷಣಕಾಲ ವೈಫಲ್ಯ. ಅವರು ಕೂಡ ಸಂಭಾವ್ಯ ಬೌಂಡ್ರಿ 2026 ಇದರ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ರಿವರ್ಸ್ ಹೊಡೆದು ದಾಖಲಿಸಿಕೊಂಡ್ರು. ಪ್ರೋಗ 2026 ಇದರ ಅಗ್ರ ಪ್ರಶಸ್ತಿಯನ್ನು ಜಯಿಸಿಕೊಳ್ತಾ ಇದೆ. ಅದರ ಜೊತೆಗೆ 1 ಲಕ್ಷ ರೂಪಾಯಿಗಳ ಜೊತೆಗೆ ಆಕರ್ಷಕ ಮಟ್ಟದ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾ ಇದೆ. ಡೈನಾಮಿಕ್ ಪ್ಯಾಂಥರ್ಸ್ ಬರ್ತಾ ಇದ್ದೇವೆ. ಚುಕ್ಕಿ ಶಿವ ಕುಮಾರ್ ಶಿವು ನವೀನ್ ಅಣ್ಣರವರು ಬಂದು ಪಂದ್ಯಾಟದ ವೀಕ್ಷಣಾ ಕಾರ್ಯಕ್ರಮ ಮಾಧ್ಯಮ ಮಿತ್ರರು ಸಹ ವೇದಿಕೆ ಮೇಲ್ಭಾಗಕ್ಕೆ ಧಾವಿಸಬೇಕು. ಈ ರೀತಿ ಖುಷಿ ಆಗ್ತಾ ಇದ್ದಾರೆ. ನೆನಪಿನ ಕಾಣಿಕೆ ಕೂಡ ಯಶಸ್ವಿಯಾಗಿ ತಂಡ ಹೆಸರಿಗೆ ತೋಚಿದ್ದಕ್ಕೆ ತಮ್ಮ ಗೌರವಗಳನ್ನು ವ್ಯಕ್ತಪಡಿಸಬೇಕು. ಅದು
ಅಲ್ಪ ಮಟ್ಟಿಗೆ ನಗು ಕೂಡ ಹೊರ ಸೂಸಬೇಕು. ಸಮಯ ಚರ್ಚೆ ಆಟವನ್ನಾಡಿದಂತ ಪ್ರಯತ್ನದಿಂದ ಈ ದಿನ ಈ ಒಂದು ಪ್ರಶಸ್ತಿಗೆ ಬದಲಾಗ್ತಾ ಇದ್ದಾರೆ. ಕಂಗ್ರಾಚುಲೇಷನ್ಸ್. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಆನೇಕಲ್ ಕಸ್ಬಾ ಲೀಗಲ್ ಕ್ರಿಕೆಟ್ ಟೂರ್ನಮೆಂಟನ್ನು ಬಹಳ ವಿಶೇಷವಾಗಿ ನಡೀತಾ ಇದೆ. ಈಗಾಗಲೇ 4-5 ವಾರಗಳಿಂದ ಸಹ ನಡ್ಕೊಂಡ್ಬಂದಿದ್ದು ಇವತ್ತು ಫೈನಲ್ಲು ಇವತ್ತು ಆಗಿದೆ. ಏನು ಡೈನಾಮಿಕ್ ಪ್ಯಾಂಥರ್ಸ್ ಮೊದಲನೇ ಬಹುಮಾನವನ್ನು ಪಡೆದಿದ್ದಾರೆ ಗೆದ್ದು, ಹಾಗೆ ಎರಡನೇ ಬಹುಮಾನವನ್ನು ಮಧು ಬಾಯ್ಸ್ನ ತಂಡದವರು ಎಲ್ಲ ಈ ಆನೇಕಲ್ ಭಾಗದ ಎಲ್ಲ ಅಕ್ಕಪಕ್ಕದ ಗ್ರಾಮ ಪಂಚಾಯತಿಯರು ಗೆದ್ದಿರೋದ್ರಿಂದ ಸೋಲೆ ಮುಂದಿನ ಗೆಲುವು ಅಂತ ಭಾವಿಸ್ತಾ, ಸೋಲು ಗೆಲುವು ಎಲ್ಲರೂ ಸಮನಾಗಿ ಎಲ್ಲ ಆಟಗಾರರು ತಗೊಳ್ಬೇಕಂತ ಹೇಳ್ತಾ ಎಲ್ಲ ಆಟಗಾರರಿಗೂ ಸಹ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಎಲ್ಲ ಆಟಗಾರರು ಸಹ ಮುಂದಿನ ದಿನಗಳಲ್ಲಿ ಒಳ್ಳೆ ಆಟವನ್ನು ಆಡಲಿ, ಗೆಲ್ಲಿ ಅಂತ ಅವ್ರಿಗೆ ಆಶಿಸ್ತಾ ಅವ್ರಿಗೆಲ್ರಿಗೂ ಮತ್ತೊಮ್ಮೆ ಶುಭಾಶಯ ತಲುಪಿಸಲಿಕ್ಕೆ ಬಯಸ್ತೇನೆ. ಮೊದಲಿಂದನೂ ಕ್ರೀಡೆಗೆ ಉತ್ತೇಜನ ಕೊಡ್ತಾ ಇದ್ದೆ. ನಾನು ಕ್ರೀಡಾಪಟುನೇ, ಹಾಗಾಗಿ ನನಗೆ ಕ್ರೀಡೆ ಅಂದರೆ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾ ಇದ್ದೆ. ಹಾಗೆ ಮಾಧ್ಯಮಗಳು ಕಡಿಮೆ ಇತ್ತು, ಮಾಧ್ಯಮ ಮುಂದೆ ಬರ್ತಾ ಇರಲಿಲ್ಲ, ಕೊಟ್ಬಿಟ್ಟು ಹೋಗ್ಬಿಡ್ತಾ ಇದ್ದೆ. ಈ ನೋಡಿ ಮಾಧ್ಯಮಗಳು ನಮ್ಮ ತಾಲೂಕಲ್ಲಿ ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ, ಹಾಗಾಗಿ ಮಾಧ್ಯಮದಲ್ಲಿ ಈ ಸುದ್ದಿ ಆಗ್ತಾಯಿದೆ ಅಷ್ಟೇ. 3 ವಾರದಿಂದ ಸತತ 3 ವಾರದಿಂದ ಪಾಪ ಈ ಆಯೋಜಕರು ಕಷ್ಟಪಟ್ಟು ಆಡಿಸಿದ್ದಾರೆ. ಅದರಲ್ಲೂ ಮಳೆ ಕೆಲವು ದಿನ ಬಂತು, ಹಾಗಾದ್ರೂ ಆಡಿಸಿದ್ದಾರೆ. ಯಾವುದೇ ಗೊಂದಲ ಇಲ್ಲದೆ ಕ್ರಿಕೆಟ್ ರೀತಿಯಲ್ಲಿ ಆಡಿ ಮುಗಿಸಿದ್ದಾರೆ. ಹಾಗಾಗಿ ಮೊದಲನೇದಾಗಿ ಇವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಅವ್ರನ್ನೆಲ್ಲರನ್ನು ಮಾತುಕತೆ ಮಾಡಿ ಒಳ್ಳೆ ರೀತಿಯಲ್ಲಿ ಕ್ರಿಕೆಟ್ ಪಂದ್ಯಗಳನ್ನು ಯಾವುದೇ ಗಲಾಟೆ ಇಲ್ದಿರ ಮಾಡಿದ್ದಾರೆ. ನೋಡಿದ್ರಿ ನೀವು ಕಂಸಂದ್ರದಲ್ಲೇ ಕ್ರಿಕೆಟ್ ಆಗಿ ಒಂದು ಮಲ್ರೆ ಆಗಿಬಿಡ್ತು. ಹಾಗೆಲ್ಲ ಆಟಗಳಲ್ಲಿ ಇವಾಗ ಆಟದನ್ನು ಬೇರೆ ಥರ ತಗೊಳ್ತಾ ಇದ್ದಾರೆ, ಚಾಲೆಂಜ್ ರೀತಿ ತಗೊತಾರೆ. ಹಂಗಾಗಬಾರ್ದು, ಆಟ ರೀತಿಯಲ್ಲಿ ಆಡಬೇಕು. ಹಾಗಾಗಿ ಇವರೆಲ್ಲರೂ ಅವ್ರಿಗೆ ಪ್ರೋತ್ಸಾಹ ಅವರು ನೀಡಿದ್ದಾರೆ, ಇವರು ಪ್ರೋತ್ಸಾಹ ಮಾಡಿ ಪ್ರಥಮ ವರ್ಷ ಆದ್ರೂ ಒಳ್ಳೆ ಥರ ರೀತಿಯಲ್ಲಿ ಕ್ರಿಕೆಟನ್ನು ಆಡಿಸಿ ಆಟ ಮುಗಿಸಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಏನು ಇವತ್ತು ಕಸ್ಬಾ ಹೋಬಳಿ ಮಟ್ಟದಲ್ಲಿ ಈ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದಂತಹ ಎಲ್ಲ ಸ್ನೇಹ ಬಳಗದವ್ರಿಗೂ ಮೊದಲನೇದಾಗಿ ಧನ್ಯವಾದಗಳು. ಕ್ರಿಕೆಟನ್ನು ಕ್ರಿಕೆಟ್ ರೀತಿಯಲ್ಲಿ ಆಯೋಜನೆ ಮಾಡಿ ಒಂದು ಸುವ್ಯವಸ್ಥೆ ರೀತಿಯಲ್ಲಿ, ಒಂದು ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿದ್ದ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿ ದೊಡ್ಡ ಮಟ್ಟದಲ್ಲಿ ನಾವು ಕಸ್ಬಾ ಹೋಬಳಿ ಮಟ್ಟದಲ್ಲಿ ಇನ್ನೂ ಹೆಚ್ಚು ತಂಡಗಳನ್ನು ಬರೋ ರೀತಿಯಲ್ಲಿ ಮಾಡಲಿ ಅಂತೇಳಿ ಅವ್ರು ಮೊದಲನೇದಾಗಿ ಅವ್ರಿಗೆ ಶುಭವನ್ನು ಕೋರುತ್ತೇನೆ. ಜೊತೆಗೆ ಗೆದ್ದಿರೋಂಥವ್ರು ಹಿಗ್ಗಬಾರ್ದು, ಸೋತಿರೋಂಥ ಕುಗ್ಗಬಾರ್ದು. ಮುಂದೆ ಸೋಲು ಗೆಲುವು ಆಟದಲ್ಲಿ ಸಹಜ. ಗೆದ್ದಿರೋರು ನಮ್ಮ ಆನೇಕಲ್ ತಾಲೂಕವರೇ, ಸೋತಿರೋರು ನಮ್ಮ ಆನೇಕಲ್ ತಾಲೂಕರು. ಹಾಗೆ ಎಲ್ಲರೂ ನಮ್ಮ ಅಣ್ಣ ತಮ್ಮಂದರು, ಗೆದ್ದಿರೋರು ಸೋತಿರೋರಿಗಂತೂ ಶುಭವಾಗಲಿ ಅಂತ ಹಾರೈಸ್ತಾ, ಮುಂದಿನ ದಿನಗಳಲ್ಲಿ ನೀವು ಕ್ರೀಡೆ ಬಗ್ಗೆ ಇನ್ನೂ ಉನ್ನತವಾದಂಥ ಮಟ್ಟದಲ್ಲಿ ಕ್ರೀಡೆಯನ್ನು ಆಯೋಜನೆ ಮಾಡಿಕೊಂಡು ಒಳ್ಳೆಯದಾಗಲಿ ಅಂತೇಳಿ ನಿಮ್ಮ ವಾಹಿನಿ ಮುಖಾಂತರ ಹೇಳ್ತೀನಿ. ಫಸ್ಟ್ ಮ್ಯಾಚೇ ನಾವು ಸೋತೋಗ್ಬಿಟ್ಟು ಹೀನಾಯವಾಗಿ ಸೋತೋಗ್ಬಿಟ್ಟು ಬಿಡಿ. -5 5 ಇತ್ತು. ಆಮೇಲೆ ಸೋತ ಮೇಲೆ ಎಲ್ರಿಗೂ ಬೇಜಾರಾಯಿತು. ಎಲ್ಲ ಟೀಮ್ ಅವ್ರಿಗೆ ಆದಂಗೆ ನಮಗೂ ತುಂಬ ಬೇಜಾರಾಯಿತು. ಹೇಗಾದರೂ ಮಾಡಿ ಗೆಲ್ಲೇಬೇಕು, ಫಸ್ಟು ಕ್ವಾರ್ಟರ್ ಫೈನಲ್ಗೆ ಹೋಗೋಣ, ಮುಂದೆ ಆಮೇಲೆ ನೋಡೋಣ ಅಂದ್ಕೊಂಡಿದ್ದು. ಆಮೇಲೆ ಎಲ್ಲ ಹುಡುಗರೆಲ್ಲ ಕಷ್ಟಪಟ್ರಿ, ಆಮೇಲೆ ರನ್ ರೇಟ್ ಎಲ್ಲ ಕರ್ಕೊಂಡು ಚೆನ್ನಾಗಿ ಆಡಿದ್ರಿ. ಸೊ ಎಲ್ಲ ಕಷ್ಟ ಬಿದ್ದು ಗೆದ್ದಿದ್ದೀವಿ, ಸಂತೋಷ ಆಗ್ತಿದೆ. ಸೋತಿರೋರ್ಗೆ ಏನು ಮಾಡೋಕ್ಕಾಗಲ್ಲ, ಒಂದು ಮ್ಯಾಚ್ ಆಡ್ಲಕ್ಕು ಏನು ಮಾಡೋಕ್ಕಾಗಲ್ಲ. ಸೊ ಚೆನ್ನಾಗಿದೆ. ಸೋತೆ ಗೆಲುವಿನ ಮೆಟ್ಲು ಅನಿಸುತ್ತೆ. ಗೆದ್ದರೆ ಒಂದು ಚೆನ್ನಾಗಿರುತ್ತೆ. ಯಾವಾಗ ಗೆದ್ದು ಸೋತ್ರೆ ಫೈನಲ್ ಒಂದು ಬೇಜಾರಾಗುತ್ತೆ. ಫಸ್ಟೇ ಸೋತ್ಬಿಟ್ಟು ಗೆದ್ದರೆ ಚೆನ್ನಾಗಿರುತ್ತೆ. ಸೋಲು ಅನುಭವಿಸ್ದಂಗೆ ಆಗುತ್ತೆ, ಗೆಲುವು ಅನುಭವಿಸ್ದಂಗೆ ಆಗುತ್ತೆ. ಟೂರ್ನಮೆಂಟ್ಗಳಿಗೆಲ್ಲ ನಾನು ಹೋಗ್ತಿದ್ದೆ. ಮೊದಲು ಮೈಟಿಗೆ ಆಡ್ತಿದ್ದೆ, ಆಮೇಲೆ ಸ್ಟೇಟ್ ಟೂರ್ನಮೆಂಟ್ಗಳಿಗೆಲ್ಲ ಅಲ್ಲಿ ಹೋಗ್ತಿದ್ದೆ. ಶಿವಮೊಗ್ಗೆಲ್ಲ ಹೋಗ್ತಿದ್ದೆ. ಶಿವಮೊಗ್ಗ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಓಡಾಡ್ತಿದ್ದೆ. ಆಮೇಲೆ ಸ್ವಲ್ಪ ಫ್ಯಾಮಿಲಿ ಮದುವೆ ಆದಮೇಲೆ ಅಷ್ಟೊಂದು ಪುರ್ಸೊತ್ತು ಸಿಕ್ಕಿಲ್ಲ. ಸೊ ಎಲ್ಲ ನಮ್ಮ ಸಹಕಾರದಿಂದ ಕುಮಾರು, ಪ್ರಮೋದ್, ಶಿವು, ಚುಕ್ಕಿ ಎಲ್ಲ ಸಹಕಾರದಿಂದ ಮುಂದೆ ನೋಡೋಣ. ನಮಗೆ ಒಂದು ಆಸೆ, ನಮ್ಮ ಆನೇಕಲ್ ಟೌನವರು ಒಂದು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ಗೆ ಪಾರ್ಟಿಸಿಪೇಟ್ ಮಾಡಬೇಕು, ವಿನ್ ಆಗಬೇಕು. ಇದಕ್ಕಿಂತ ಅದೊಂಥರ ಎಕ್ಸ್ಪೆರಿಮೆಂಟ್ ಚೆನ್ನಾಗಿರುತ್ತೆ. ಅಂದರೆ ಒಳ್ಳೊಳ್ಳೆ ಸ್ಟೇಟ್ ಪ್ಲೇಯರ್ಸ್ ಎಲ್ಲ ಇರ್ತಾರೆ. ಸೊ ಇದರಲ್ಲಿ ಇವಾಗ ನೋಡೋಣ, ಎಲ್ಲ ಪ್ಲೇಯರ್ಸ್ ಎಲ್ಲ ಇದ್ದಾರೆ, ಚೆನ್ನಾಗಿ ಆಡಿ ಮುಂದೆ ಎಲ್ಲ ಒಳ್ಳೆ KSPLಗೆ, ಆಮೇಲೆ ಇನ್ನು ಸ್ಟ್ರೀಟ್ ಪ್ರೀಮಿಯರ್ ಲೀಗ್ ಅಂತ ಯಾವುದೋ ಇದೆ, KHPL ಎಲ್ಲ ಇದೆ. ಸೊ ಎಲ್ಲ ಅಪ್ಲಿಕೇಶನ್ಗಳು ಹಾಕಿ ಮುಂದೆ ಹೋಗಿ ಆಪರ್ಚುನಿಟಿ ಇದ್ದಾಗ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಸಿಗಲ್ಲ. ಹೆಂಗ್ ಬಾಯ್ಸ್ಗೆಲ್ಲ ಒಂದೇ ಹೇಳೋದು, ಚೆನ್ನಾಗಿ ಆಡಿ ಒಳ್ಳೆ ಹೆಸರು ಬರುತ್ತೆ ಚೆನ್ನಾಗಿ ಆಡಿದ್ರೆ. ಮೋಸ್ಟ್ ಇಂಪಾರ್ಟೆಂಟು ಡಿಸಿಪ್ಲಿನ್ ಇಟ್ಕೊಳ್ಳಿ ಅಷ್ಟೇ. ಡಿಸಿಪ್ಲಿನ್ ಇಟ್ಕೊಳ್ಳಿ, ಆಮೇಲೆ ಏನೇ ಆಗಲಿ ಸೇರಿಸ್ಕೊಂಡೋಗ್ರಿ, ಅದೇ ನಿಮ್ಮನ್ನ ಮೇಲೆ ಕರ್ಕೊಂಡೋಗುತ್ತೆ. ಥ್ಯಾಂಕ್ ಯು. ಆನೇಕಲ್ ಕ್ರೀಡಾ ಪ್ರೇಮಿಗಳಿಗೆ
ವಂದನೆಗಳು ಹೇಳ್ತೀನಿ. ಯಾಕಂದರೆ ಯಾರು ಗಲಾಟೆ ಏನು ಮಾಡಿಲ್ಲ. ಅದಕ್ಕೋಸ್ಕರ ನಮ್ಗೆ ರೆಸ್ಪೆಕ್ಟ್ ಕೊಟ್ಟು ಚೆನ್ನಾಗಿ ಆಡಿದ್ದಾರೆ. ಯಾವುದೇ ರೀತಿ ಎಲ್ಲಿ ಗೊಂದಲಗಳು ಏನೂ ಮಾಡಿಲ್ಲ. ನಾವು ಅವ್ರು ರೆಸ್ಪೆಕ್ಟ್ ಕೊಟ್ಟು ಚೆನ್ನಾಗಿ ಆಡಿಸಿದ್ದೀರಿ. ಫಸ್ಟ್ನೇ ವರ್ಷ ಸಕ್ಸಸ್ ಆಗಿದೆ. ಈ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಆಗಲಿ ಅಂತ ನಾವು ಹಾರೈಸ್ತಾ ಇದ್ದೀರಿ. ಮತ್ತು ನಮ್ಮ ಟೌನಲ್ಲಿ 4 ಟೀಮ್ ಬಂದಿತ್ತು, ಕಸ್ಬಾದಲ್ಲಿ 16 ಟೀಮ್ ಬಂದಿತ್ತು. ಸೋಲು ಮಾಮೂಲಿ ಇರೋದೇ. ಎಲ್ಲರೂ ಗೆಲ್ಲಬೇಕಂದ್ರೆ ಸೋಲೋರು ಯಾರು ಏನು ಮಾಡೋಕ್ಕಾಗಲ್ಲ. ಸೋತಿರೋರು ಯಾರು ಬೇಜಾರು ಮಾಡ್ಕೊಬರ್ರಿ. ಮುಂದಿನ ದಿನಗಳಲ್ಲಿ ಗೆಲ್ಲೋ ಪ್ರಯತ್ನ ಮಾಡಬೇಕಷ್ಟೇ. ನಾವು ಸೋತ್ಬಿಟ್ರಿ ಅಂತ ಬೇಜಾರು ಮಾಡ್ಕೊಳೋದು ಅದೆಲ್ಲ ಬಿಡಬೇಕು. ನೆಕ್ಸ್ಟ್ ನಾವು ಗೆಲ್ಲಬೇಕಂತ ಇದು ಮಾಡಬೇಕು. ಆಮೇಲೆ ನಮ್ಮ ಜೊತೆನಾಗಿರೋರು ನಾವು 6 ಜನ ಇದ್ದೀರೋ, ಯಾವುದೇ ರೀತಿಯಲ್ಲಿ ಏನು ಗೊಂದಲ ಇಲ್ದಿರ ಎಲ್ಲ ಸಮವಾಗಿ ಚೆನ್ನಾಗಿ ಆಡ್ಸ್ಕೊಂಡ್ಬಂದಿದ್ದೀರಿ. ಅದು ಮುಂದಿನ ದಿನಗಳಲ್ಲಿ ಇನ್ನೂ ಹಂಗೆ ಹೋಗಲಿ ಅಂತ ನಾನೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈಗಿನ ಯುವಕರು ಎಲ್ಲರೂ ಕಾಲೇಜ್ಗೆ ಹೋಗೋ ಹುಡುಗರೆಲ್ಲ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಅದರಿಂದ ನಾವು ಕ್ರೀಡೆಯನ್ನು ಮಾಡಿದ್ರೆ ಎಲ್ಲರೂ ಬಂದು ಇದ್ರ ಬಗ್ಗೆ ಇದು ಮಾಡ್ತಾ ಇದ್ದಾರೆ, ಬಂದು ಆಡ್ತಾರೆ ಅಂತ ಇದು ಮಾಡ್ತಾಯಿದ್ದೀನಿ. ಇದರಿಂದ ಅವ್ರಿಗೂ ದುಶ್ಚಟಗಳಿಗೆ ದೂರ ಇರೋದ್ರಿಂದ ಇದು ಬಂದು ಆಟವನ್ನು ಆಡಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಆರೋಗ್ಯವಾಗಿ ಇರಬೇಕೆಂದು ನಾನು ಇದಂತೀನಿ. ಮತ್ತು ನಮ್ಮ ಮಾಲೀಕರು ಏನಿದ್ದಾರೆ 20 ತಂಡದ ಮಾಲೀಕರು, ಅವರು ನಮ್ಮ ಬೆನ್ನೆಲುಬಿಗೆ ನಿಂತ್ಕೊಂಡು ಅವರು ನಮ್ಮ ಸಹಕಾರವನ್ನು ನೀಡಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತು ನಿಮಗೂ ಮಾಧ್ಯಮ ಮಿತ್ರರಿಗೆ ಮತ್ತು ಹಾಗೂ ಆರಕ್ಷಕರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಮತ್ತು ಈ ಕ್ರೀಡಾಕೂಟಕ್ಕೆ ಎಲ್ಲ ಬಂದ ನನ್ನ ಆತ್ಮೀಯ ಬಂಧುಗಳು ಮತ್ತು ಸ್ನೇಹಿತರು ಮತ್ತು ಹಿತೈಷಿಗಳಿಗೆ ನಾನು ಶುಭ ಕೋರುತ್ತೇನೆ. ಮದ್ದೂರಣ್ಣ ಮತ್ತು ಉಳ್ಳೊಳ್ಳಿ ಶ್ರೀನಣ್ಣವರು ಬಂದಿದ್ದರು. ಇದು ಪಕ್ಷಪಾತ ಏನು ಇಲ್ದಿರ ನಾವು ಕ್ರೀಡೆಯನ್ನು ಮುಂದುವರಿಸಿದ್ದೀವಿ. ಇದಕ್ಕೆ ಅವರು ನಮಗೆ ಸಹಕಾರ ನೀಡಿದ್ದಾರೆ. ಮುಂದೆ ಇದೇ ರೀತಿ ಸಹಕಾರ ನೀಡಲಿ ಅಂತ ನಾನು ಹಾರೈಸುತ್ತೇನೆ.